NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕ. ವಿಜಯ ಕರ್ನಾಟಕ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ವಾರ್ಷಿಕೋತ್ಸವ ಹಾಗೂ ಕಾರ್ಮಿಕ ದಿನಾಚರಣೆ ಯಶಸ್ವಿ. PNCIB ನ್ಯೂಸ್. ಬೆಂಗಳೂರು ನಗರದ BTM ವಿಧಾನಸಭಾ ಕ್ಷೇತ್ರದ ಆಡುಗೋಡಿಯಲ್ಲಿರುವ ವಿಜಯ ಕರ್ನಾಟಕ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿ ಆವರಣದಲ್ಲಿ ದಿನಾಂಕ 31/5/2026 ಸಂಘದ ವಾರ್ಷಿಕೋತ್ಸವ ಹಾಗೂ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಳೆದ 5 ವರ್ಷಗಳಿಂದ ಸ್ಥಳೀಯ ಶಾಸಕರು ಹಾಗೂ ಹಿರಿಯ ರಾಜಕಾರಣಿಗಳಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಸಂಘವು ಅಸಂಘಟಿತ ಹಾಗೂ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ದೊರೆಯುವ ವಿವಿಧ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಾರ್ಯಕ್ರಮದಲ್ಲಿ ಸುಮಾರು 250 ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸುರಕ್ಷಿತಾ ಕಿಟ್ಗಳನ್ನು ವಿತರಿಸಲಾಯಿತು. ಮಹಿಳಾ ಆಟೋ ಚಾಲಕಿಯರಿಗೆ ಸನ್ಮಾನ, ಕಾರ್ಮಿಕರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ನಾಗರಿಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮಗಳು ಜರುಗಿದವು. ಸಂಘದ ಗೌರವಾಧ್ಯಕ್ಷ ಈಶ್ವರಕೋಟೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಾರ್ಮಿಕ ಇಲಾಖೆಯ ವಿವಿಧ 5 ಮಂಡಳಿಗಳ ಮೂಲಕ ರಾಜ್ಯದ ಸುಮಾರು 3.5 ಕೋಟಿ ಅಸಂಘಟಿತ ಕಾರ್ಮಿಕರಿಗೆ ಹಲವಾರು ಕಲ್ಯಾಣ ಸೌಲಭ್ಯಗಳು ದೊರೆಯುತ್ತಿದ್ದು, ಎಲ್ಲಾ ಅಸಂಘಟಿತ ಕಾರ್ಮಿಕರು ಸಂಘದ ಸದಸ್ಯತ್ವ ಪಡೆದು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮವನ್ನು ರಾಜ್ಯ ಕಾರ್ಮಿಕ ಇಲಾಖೆಯ ನಿವೃತ್ತ ಸಿಇಒ ಹಾಗೂ ಕಾರ್ಮಿಕ ಕಾನೂನು ತಜ್ಞರಾದ ವಸಂತ್ ಕುಮಾರ್ ಇಟ್ಟಣಿಗೆ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬಿಎಂಟಿಸಿ ಅಧ್ಯಕ್ಷ ಆರಾಧ್ಯ, ಕೆಪಿಸಿಸಿ ಮಹಿಳಾ ಘಟಕದ ವಕ್ತಾರೆ ಶ್ರೀಮತಿ ಪುಷ್ಪಾ, ಮಾಜಿ ಮೇಯರ್ಗಳಾದ ರಾಮಚಂದ್ರಪ್ಪ ಹಾಗೂ ಮಂಜುನಾಥ ರೆಡ್ಡಿ, ಕೆಪಿಸಿಸಿ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮೋಹನ್, ಕಾರ್ಯದರ್ಶಿ ಜಗದೀಶ್, ಚಿಕ್ಕಬಳ್ಳಾಪುರ ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷ ಆದಿನಾರಾಯಣ, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಸಾರಿಗೆ ಸಂಬಂಧಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಸದಸ್ಯರಾದ ರಾಜು ಸಿ, ಕಾರ್ಯಾಧ್ಯಕ್ಷ ರಾಮಾಚಾರಿ, ಉಪಾಧ್ಯಕ್ಷ ಗಿರಿವಾಸುಲು ನಾಯ್ಡು, ಪ್ರಧಾನ ಕಾರ್ಯದರ್ಶಿ ಬಸವರಾಜು, ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಸೀತಾ ಹಾಗೂ ಶಿವರಾಜ್ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಯಶಸ್ವಿಗೊಳಿಸಿದರು. ರೈತರಿಲ್ಲ ಅಂದ್ರೆ ಹೊಟ್ಟೆಗೆ ಅನ್ನನೂ ನಮ್ ಕೆಲಸ ಮಾಡಕ್ ಕಾರ್ಮಿಕರು ಯಾರು ಇಲ್ಲ. ಒಂದು ನಾಣ್ಯದ 2 ಮುಖಗಳಿದ್ದಂತೆ ಇಂದು ಒಂದು ಕಾರ್ಮಿಕರ ವೇದಿಕೆ ಇವತ್ತೇನು ವಿಜಯ ಕರ್ನಾಟಕ ಸಂಘ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಮಿಕರಿಗೆ ಸಿಗ್ತಕ್ಕಂಥ ವಿವಿಧ ಸೌಲಭ್ಯಗಳ ವಿತರಣೆ ಮತ್ತು ಇವತ್ತು ಹೆಣ್ಣು ಮಕ್ಕಳು ಆಟೋ ಓಡಿಸ್ತಾ ಇರ್ತಕ್ಕಂಥ ಏನು ಅಡುಗೆ ಮನೆಯಲ್ಲೇ ಇರಬೇಕು ಹೆಣ್ಣು ಮಕ್ಕಳು ಕಾಲ ಇತ್ತು. ನಾವೇನು ಕಡಿಮೆ ಇಲ್ಲ, ನಾವು ಗಂಡಸರಿಗಿಂತ ಹೆಚ್ಚಾಗಿ ದುಡಿಮೆ ಮಾಡ್ತೀವಿ ಅಂತೇಳಿ ಆಟೋ ಸ್ಟೇರಿಂಗ್ ಇತ್ತು ನಮ್ಮ ಹಿಂದಕ್ಕೆ ಹೋಗಿ ಹಂಗೆ ಹಂಗೆ ನಿಂತ್ಕೊಳ್ಳಿ. ಈ ಕಡೆ ನೋಡಿ. ರಾಜ್ಯಾಧ್ಯಕ್ಷರಾದಂತ ರಾಜು ಅವರು, ಪ್ರಧಾನ ಕಾರ್ಯದರ್ಶಿ ಬಸವರಾಜು, ನಮ್ಮ ಉಪಾಧ್ಯಕ್ಷರು ಗಿರಿವಾಸ ನಾಯ್ಡು, ನಮ್ಮ ಕಾರ್ಯಾಧ್ಯಕ್ಷರು ರಾಮಾಚಾರ್ಯ, ನಮ್ಮ ಸಂಘಟನಾ ಕಾರ್ಯದರ್ಶಿ ಶಿವರಾಜು, ರಾಜಶೇಖರ್ ಅವರು, ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳು, ಖಜಾನ್ಸಿ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಆ ಕಾಯ್ದೆಯ ಕೈಲಾಸದ ಗುರುತಾಗಿ ಬಸವಣ್ಣನವರ ವಿಗ್ರಹವನ್ನ ಇವತ್ತು ನಾವು ತಾಯಿ ಹೆಣ್ಣುಮಕ್ಕಳು ಕೊಡ್ತಾ ಇದ್ದೀವಿ. ಕಾಯ್ದೆಯ ಕೈಲಾಸ ಅಂದ್ರೆ ನೀವು ಏನು ಕಾಯ್ದೆ ಮಾಡ್ತೀರಿ ಅದನ್ನು ಕೈಲಾಸ ನೋಡಿ, ಅದರಲ್ಲೇ ದೇವರಿರ್ತಾನೆ ಅಂತ ಹೇಳಿ ಬಸವಣ್ಣನವರು ಬುದ್ಧ ಜಗಳ ಅಂಬೇಡ್ಕರ್ ಅವರು ಒಂದೇ ಆಶಯ, ಕಾರ್ಮಿಕರು ಚೆನ್ನಾಗಿರ್ಬೇಕು, ಕಾರ್ಮಿಕರ ಸೌಲಭ್ಯ ಸಿಗ್ಬೇಕು, ಇದೆಲ್ಲ ಒಂದೇ ಆಶಯ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಕಾಯಕ ಮಾಡುತ್ತಾ ಇರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ಅವರಿಗೆ ನಾವು ಸಂಘದಿಂದ ಹೃತ್ಪೂರ್ವಕವಾದ ಸಾಂಕೇತಿಕವಾಗಿ ನಾವಿವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಪುಷ್ಪಾ ಮೇಡಮ್ ಅವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಕೆಲಸ? 2 ವರ್ಷದಿಂದ ಆಟೋ ಓಡಿಸ್ತಾ ಇದ್ದಾರೆ. 2 ವರ್ಷ ವಿಚಾರನ ಸಂಪಾದನೆ
3,000 ಒಂದು ದಿನಕ್ಕೆ ಸಂಪಾದನೆ ಮಾಡ್ತಾ ಇದ್ದಾರೆ. ಆಟೋ ಡ್ರೈವರ್ ಆಗಿ ಕೆಲಸ 3,090,000 IAS ಆಫೀಸರ್ ಇದ್ದಾರೆ. ತಮ್ಮ ಹೆಸರು ಎಲ್ಲಮ್ಮ, ನನ್ನ ಸೌದತ್ತಿ ಎಲ್ಲಮ್ಮ ತಾಯಿ ಬಂದ್ಬಿಟ್ಟಂತೆ. ಅವರು ಆಟೋ ಓಡಿಸ್ತಕ್ಕಂಥ ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಇವರು ಟ್ರೈನರ್, ಅವರ ಗುರು. ತಮ್ಮ ಹೆಸರಮ್ಮ ಶಿಲ್ಪಾ ಮೇಡಮ್ ಅವರು ಅಧ್ಯಕ್ಷ ಆಗಿದ್ದಾರೆ ಸಂಘಕ್ಕೆ. ಇವರು ಟ್ರೈನಿಂಗ್ ಕೊಡ್ತಾರೆ ಹೆಣ್ಮಕ್ಳು. ಎದೆ ಕುಂತಂಗಿಲ್ಲ, ಟ್ರೈನಿಂಗ್ ತಗೊಳ್ಳಿ. ಆಟೋನು ನಿಮ್ಗೆ ಸಾಲ ಕೊಡಿಸ್ತೀವಿ. ಒಂದು 10,000 ರೂಪಾಯಿ ಇಟ್ಕೊಂಡು ಬಂದ್ರೆ ಆಟೋ ಸಾಲ ಸಿಗ್ತಕ್ಕಂಥ ಸೌಲಭ್ಯ ಮಹಿಳಾ ನಿಗಮದಲ್ಲಿದ್ದಾವೆ, ಅಂಬೇಡ್ಕರ್ ನಿಗಮದಲ್ಲಿದ್ದಾವೆ. ನೇರವಾಗಿ ಎಲ್ಲ ಗೊತ್ತಿರುತ್ತೆ ಅಧ್ಯಕ್ಷನಿಗೆ. ನೋಡಿ, ಅವರು ಕಿತ್ತೂರಾಣಿ ಚೆನ್ನಮ್ಮ ತರನೇ ಇದ್ದಾರೆ. ಪಾತ್ರ ಹಾಕ್ಬಿಟ್ಟು ಕೈ ಕಟ್ಟಿ ಕೊಟ್ಟು ಕಿತ್ತೂರಾಣಿ ಚೆನ್ನಮ್ಮ ತರ ಎದುರು ದುಡ್ಡಾರೆ ಕೊಡ್ತೀನಿ. ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ತಮ್ಮ ಹೆಸರು ರೇಖಾ ಅವರು ಅಂತ ಹೇಳ್ಕೊಂಡು ಚಿಕ್ಕ ವಯಸ್ಸು ಹೆಣ್ಮಗಳಿಗೆ ಈಗಲೇ ಅವರು ಆಟೋ ಇಟ್ಟಿಗೆ ಯಾವುದೇ ಎದೆ ಮುಟ್ಟಂಗಿಲ್ಲ. ಕಷ್ಟ ಟ್ಯಾಕ್ಸಿ ಓಡಿಸ್ಬೋದು. ನೀವು ಆಟೋ ಓಡಿಸೋದು ನೆಕ್ಸ್ಟ್ ಟ್ಯಾಕ್ಸಿಗೆ ಹೋಗ್ಬೋದು. ಕಾರ್ ಡ್ರೈವಿಂಗ್ ಯಾರನ್ನಿದ್ರೆ ಕಳಿಸ್ಕೊಡಿ. ನಾಳೆಯಿಂದಾನೇ ಪ್ರಾರಂಭ ಆಗ್ತದೆ. ನಾಳೆಯಿಂದ ತಮ್ಮ ಹೆಸರನ್ನ ಇಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಂತೇಳಿ ನಾವು ಅವರು ರಾಜ್ಯದ ಅಧ್ಯಕ್ಷರ ಪರವಾಗಿ ನಾವು ಇವತ್ತು ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗ ಇನ್ನೊಬ್ಬ ನಮ್ಮ ಮಹಿಳಾ ನಾಯಕಿ ಸುಜಾತಕ್ಕ ಅವರು ಬಂದಿದ್ದಾರೆ. ಅವರು ಒಂದು ಗೌರವ ಸಮರ್ಪಣೆ. ಸುಜಾತಕ್ಕ ಅವರಿಗೆ ಆವಾಗಿಂದಾನೇ ಇದ್ರು ಅವರು ಸೆಂಟ್ರಲ್ ರೆಡ್ಡಿ ಸಾಹೇಬರು ಈ ಒಂದು ವಾರದಲ್ಲಿ ಗಾಡಿ ಕೊಡಿಸ್ಕೊಟ್ರಲ್ಲ ಹೆಣ್ಮಕ್ಳಿಗೂ ಸಿಂಗಲ್ ಪೇರೆಂಟ್ಗೆ ಡೀಟೇಲ್ಸ್ ಹೇಳೋದ್ರಲ್ಲಿ ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕೋರಮಂಗಲ ಎಷ್ಟು ಬಿಟ್ಟಲ್ಲಿ ಫ್ರೀ ಟ್ರೈನಿಂಗು. ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬ್ರೆ 1,000 ಜನಕ್ಕೆ DL ಫ್ರೀ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ತರ ಇವತ್ತು ಆಟೋದಲ್ಲಿ ಪರಿಚಯ ಮಾಡಿಕೊಟ್ಟು 1,000 ಜನಕ್ಕೆ ಫ್ರೀ DL ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಗಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿಂಗಲ್ ಪೇರೆಂಟ್ ಯಾರೇ ಇದ್ರೆ ಡ್ರೈವಿಂಗ್ ನಾವು ಕಲಿತೀವಿ, ಇಂಟ್ರೆಸ್ಟ್ ಇದ್ರೆ ನಾವು ಬಂದು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ತೀವಿ ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಫೇಸ್ಬುಕ್ ಅಲ್ಲಿ ಇದೆ. ಆಮೇಲೆ ನಮ್ಮ ಆಫೀಸ್ ಹತ್ರ BBMP ಆಫೀಸ್ ಹತ್ರ ನಾವು ಹಾಕಿದ್ದೀವಿ ಪೋಸ್ಟರ್ ಅಲ್ಲಿ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ರೀ ಟ್ರೈನಿಂಗ್ ನಾವು ಹೇಳ್ಕೊಡ್ತೀವಿ. ಇವರು ಇಂಥ ಇವ್ರನ್ನ ವಿನಮ್ರತೆಗೆ ನಾವು ತೆಲೆಬಾಗಿ ಸಾಯಂಕಾಲ ತನಕ ಅವ್ರು ಕೆಲಸ ಮಾಡಿಕೊಟ್ಟು ತರ್ತಿದ್ರು. ನಿಮ್ಮಲ್ಲಿ ಮುಖಂಡರಾಗಿದ್ದಾರೆ. ಇದರ ಲಾಭ ನಿಮ್ಮ ಸುದೈವ, ಇದರ ಲಾಭ ಪಡ್ಕೊಳ್ಳಿ. ನೋಡಿ, ಇವ್ರದೆಲ್ಲ ಪ್ರಯತ್ನದಿಂದ ಎಂಥ ಕಾರ್ಯಕ್ರಮ ಗುರುತಿಸಿ ಜಾಸ್ತಿ ಮೇಲೆ ಎತ್ತಾರವರು ಈಶ್ವರವರು. ನಮಗೋಸ್ಕರ ಏನ್ ಮಾಡುದಿಲ್ಲ ಅವರು. ಏನ್ರಿ, ನಿಮ್ಗೋಸ್ಕರ ಏನ್ ಮಾಡುದಿಲ್ಲ. ಉಳಿದವರೆಲ್ಲ ಇಂಥ ಕ್ಷೇತ್ರದಲ್ಲಿ 2 ಕೋಟಿ ರೂಪಾಯಿ ಮನೆ ಮಾಡಿರ್ತಾರೆ, 2 ಕೋಟಿ ರೂಪಾಯಿ ಆಸ್ತಿ ಮಾಡ್ತಾರೆ. ಇವ್ರು ಹೇಳ್ತಾರೆ 2 ಕೋಟಿ ರೂಪಾಯಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಯ್ತು ನನಗೆ ನೀವು ಕರೆದಿದ್ದಕ್ಕೆ, ನಾಲ್ಕು ಮಾತಾಡಲಿಕ್ಕೆ, ನಿಮ್ಮ ಜೊತೆ ಬೆರೀಲಿಕ್ಕೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸಂತೋಷ ಆಯಿತು. ಒಂದೇ ದಯವಿಟ್ಟು ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳಿ. ದಯವಿಟ್ಟು ನಿಮಗೆ ಅದು ಪಡೀಲಿಕ್ಕಾದ್ರೆ ಈಶ್ವರಿಗೆ ಹೇಳಿ. ಅವನು ಎಲ್ಲಾದ್ರೂ ಹೋಗಿ ಡೆಲ್ಲಿಗಾದ್ರೂ ಹೋಗಿ ಮಾಡ್ಕೊಂಡು ಮಾಡ್ತಾನೆ. ಅವನ ಪವರ್ ಇದೆ ಅಷ್ಟೇ, ಆ ಲೆವೆಲ್ ಇದೆ, ಸದರ್ ಇದೆ. ಏನು ಕಡಿಮೆ ಆಗಿಲ್ಲ. 20 ವರ್ಷದಿಂದ ನೋಡ್ತಾ ಇದ್ದೀನಿ. ಇವತ್ತು ಹಂಗೆ ಇದೆ. ಇವತ್ತು ಅದು ಅವಾಜ್ ಹೊರಗಡೆ ನಮ್ಗೆ ಗೊತ್ತಾಗ್ತದೆ ಆಫೀಸ್ನಲ್ಲಿ ಈಶ್ವರ್ ಬರ್ತಾ ಇದ್ದಾರಪ್ಪ ಅಂತ ಹೇಳಿ ನಾವು